Dear students, now ನಮಗೆ ಡಿಫ್ರೆನ್ಷಿಯೇಷನ್ಸ್ ಆಗಿದೆ, ಡಿರೈವೇಟಿವ್ಸ್ ಆಗಿದೆ. ಸೊ ಬೈ ಯೂಸಿಂಗ್ ಡಿರೈವೇಟಿವ್ಸ್ ಆ್ಯಂಡ್ ಡಿಫ್ರೆನ್ಷಿಯೇಷನ್ ಕಾನ್ಸೆಪ್ಟ್, ನಾವು ವಿ ನೀಡ್ ಟು ಡಿಸ್ಕಸ್ ದ ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್ಸ್. ಅಂದರೆ ಡಿರೈವೇಟಿವ್ಸ್ನ ಎಲ್ಲೆಲ್ಲಿ ಬಳಕೆ ಮಾಡ್ಕೋತೀವಿ, ಡೈಲಿ ಲೈಫಲ್ಸ್ ಇರ್ಬೋದು, ಅಥವಾ ಮ್ಯಾಥಮೆಟಿಕಲಿ ಇರ್ಬೋದು, ಇನ್ನು ಇಂಜಿನಿಯರಿಂಗ್ ಇರ್ಬೋದು, ಅಥವಾ ಟೆಕ್ನಾಲಜಿ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಸೊ ನಾವು ವಿ ನೀಡ್ ಟು ಡೀಲ್ ಅಬೌಟ್ ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್. ದಟ್ ಈಸ್ ಅ ನ್ಯೂ ಟಾಪಿಕ್. In the application of derivative, we have so many things are there. So let us discuss one by one. So the first one is rate measure. What is the first topic is rate measure. Yes sir, agadre makla rate measure andre enu? Illi very important is rate is nothing but with respect to time anta makla. Alva nimಗೆಲ್ಲ ಗೊತ್ತಿದೆ, rate is nothing but with respect to time. Agadre rate measure andre enu? ಮೆಜರ್ ಆಫ್ ರೇಟ್ ಇಸ್ ಕಾಲ್ಡ್ ರೇಟ್ ಮೆಜರ್, ಅಷ್ಟೇನಾ? ಸೊ ನೋಡೋಣ ಹೇಗೆ ರೇಟ್ ಮೆಜರ್ ಅಂತ ಕರ್ಕೋತೀವಿ ಅಂತ. ಕೆಲವು ಫಿಸಿಕಲ್ ಕ್ವಾಂಟಿಟೀಸ್ ಬರೀತಾ ಇದ್ದೀನಿ. ಏನು ಸರ್ ಫಿಸಿಕಲ್ ಕ್ವಾಂಟಿಟೀಸ್ ಅಂದರೆ ಆರ್ ಬಿ ದ ರೇಡಿಯಸ್. ಕೆಲವು ಫಿಸಿಕಲ್ ಕ್ವಾಂಟಿಟೀಸ್ಗೆ ಸಿಂಬಲ್ ಕೊಡ್ತಾ ಇದ್ದೀವಿ, ಗಮನ ಇಟ್ಟು ಕಳಿಸ್ಕೋಬೇಕು. ಆರ್ ಅಂದರೆ ಇಲ್ಲಿ ಏನಾಗುತ್ತೆ ರೇಡಿಯಸ್, ವಿ ಅಂದರೆ ಏನಾಗುತ್ತೆ ವಾಲ್ಯೂಮ್, ಕ್ಯಾಪಿಟಲ್ ಎ ಬಿ ದ ಏರಿಯಾ, ಕ್ಯಾಪಿಟಲ್ ಎಸ್ ಬಿ ದ ಸರ್ಫೇಸ್ ಏರಿಯಾ, ಎಚ್ ಬಿ ದ ಹೈಟ್ ಅಂತ ಅನ್ಕೊಳ್ಳಿ, ಎಕ್ಸ್ ಬಿ ದ ಲೆಂತ್ ಆಫ್ ದ ಸೈಡ್ ಅಥವಾ ಲೆಂತ್ ಬ್ರೆಡ್ತ್, ವೈ ಅನ್ನೋದು ಒಂದು ಕ್ವಾಂಟಿಟಿ ಇದೆ ಅಂತ ಅನ್ಕೊಳ್ಳಿ, ಗಮನ ಇಟ್ಟು ಕೇಳಿಸ್ಕೋಬೇಕು. ನೆಕ್ಸ್ಟ್ ಸಿ ಅಂದರೆ ಸರ್ಕಂಫರೆನ್ಸ್ ಅಂತ ಅನ್ಕೊಳ್ಳೋಣ. ಸೊ ನಾವು ಈಗ ಕ್ವಾಂಟಿಟೀಸ್ ಇವೆಲ್ಲ ಫಿಸಿಕಲ್ ಕ್ವಾಂಟಿಟೀಸ್ ಹೌದಲ್ವಾ? ಎನಿ ಮೆಜರಬಲ್ ಕ್ವಾಂಟಿಟಿ ಇಸ್ ಕಾಲ್ಡ್ ಎಸ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರ್ಕೋತೀವಿ ಮಕ್ಕಳ. ಸೊ ಹಾಗಾದ್ರೆ ಫಿಸಿಕಲ್ ಕ್ವಾಂಟಿಟೀಸು ಇನ್ಕ್ರೀಸ್ ಆದರೂ ಆಗ್ಬೋದು, ಡಿಕ್ರೀಸ್ ಆದರೂ ಆಗ್ಬೋದು. ಇನ್ಕ್ರೀಸ್ ಇನ್ ದ ಫಿಸಿಕಲ್ ಕ್ವಾಂಟಿಟಿ ಆರ್ ಡಿಕ್ರೀಸ್ ಇನ್ ದ ಫಿಸಿಕಲ್ ಕ್ವಾಂಟಿಟಿ ಇಸ್ ಕಾಲ್ಡ್ ಚೇಂಜ್ ಅಂತ ಕರಿತೀವಿ. ಹಾಗಾದ್ರೆ ಒಂದು ಕ್ವಾಂಟಿಟಿ ಚೇಂಜ್ ಆಗ್ತಾ ಇದೆ ಅಂದ್ರೆ ಇನ್ಕ್ರೀಸ್ ಆದರೂ ಆಗ್ಬೋದು, ಡಿಕ್ರೀಸ್ ಆದರೂ ಆಗ್ಬೋದು. ಟೋಟಲಿ ವಾಟ್ ವಿ ಕಾಲ್ ಇಟ್ ಎಸ್ ಚೇಂಜ್ ಅಂತ ಕರಿತೀವಿ. ಹಾಗಾದ್ರೆ ನೋಡ್ಕೊಳ್ಳಿ, ಗಮನ ಕೊಡಿ. ಚೇಂಜ್ ಇನ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದ್ರೆ ಏನು ಬರೀತಾ ಇದ್ರ? ಡಿ ವೈ ಬೈ ಡಿ ಎಕ್ಸ್. ಚೇಂಜ್ ಇನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ವೈ ಅಂದ್ರೆ ಏನು ಬರೆಯೋಣ? ಡಿ ಎಕ್ಸ್ ಬೈ ಡಿ ವೈ. ಚೇಂಜ್ ಇನ್ ಎಕ್ಸ್ with respect to theta ಅಂದ್ರೆ dx by d theta. change in t with respect to x ಅಂದ್ರೆ dt by dx ಬರೀತೀವಲ್ವ ಮಕ್ಕಳ? ಸೊ ಹಾಗಾದ್ರೆ ಇಲ್ಲಿ y ಅನ್ನೋದು ಇನ್ಕ್ರೀಸ್ ಆದ್ರೂ ಆಗ್ಬೋದು, ಡಿಕ್ರೀಸ್ ಆದ್ರೂ ಆಗ್ಬೋದು with respect to x. here x may be increases or decreases with respect to y. x is with increases or decreases with respect to theta. t is decreases or increases with respect to x ಅಂತ ಕರ್ಕೋತೀವಿ. ಹಾಗಾದ್ರೆ ಇಲ್ಲಿ ಇನ್ಕ್ರೀಸ್ ಇನ್ ದೀಸ್ ಕ್ವಾಂಟಿಟೀಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಹೇಗೆ ಬರೆಯೋದು? ಇನ್ಕ್ರೀಸ್ ಆಯಿತು ಅಂದ್ರೆ ಏನಾಗುತ್ತೆ ಅಂತ, ಚೇಂಜ್ ಆಗುತ್ತೆ ಅಂತ. ಇನ್ಕ್ರೀಸ್ ಇನ್ ದೀಸ್ ಕ್ವಾಂಟಿಟೀಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಟಿ ಅಂದ್ರೆ ಹೇಗೆ ಬರೆಯೋಣ? ಹಾಗಾದ್ರೆ ಡಿ ಆರ್ ಬೈ ಡಿ ಟಿ, ನೆಕ್ಸ್ಟ್ ಹಾಗೆ ಡಿ ವಿ ಬೈ ಡಿ ಟಿ, ನೆಕ್ಸ್ಟ್ ಡಿ ಎ ಬೈ ಡಿ ಟಿ ಬರ್ಕೋಬೋದಾ? ಡಿ ಎಸ್ ಬೈ ಡಿ ಟಿ, ನೆಕ್ಸ್ಟ್ ಡಿ ಎಚ್ ಡಿವೈಡೆಡ್ ಬೈ ಡಿ ಟಿ, ನೆಕ್ಸ್ಟ್ ಡಿ ಎಕ್ಸ್ ಬೈ ಡಿ ಟಿ, ಹಾಗೆ dy divided by dt, ಹಾಗೆ dc divided by dt. ಹಾಗಾದ್ರೆ ಇಲ್ಲಿ ಬರ್ದಿರೋ ಸಿಂಬಲ್ ಎಲ್ಲ ಏನು? ಇನ್ಕ್ರೀಸ್ ಇನ್ ರೇಡಿಯಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಇನ್ಕ್ರೀಸ್ ಇನ್ ವಾಲ್ಯೂಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಇನ್ಕ್ರೀಸ್ ಇನ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಟೈಮ್, ಇನ್ಕ್ರೀಸ್ ಇನ್ ಸರ್ಫೇಸ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಟೈಮ್, h ವಿತ್ ರೆಸ್ಪೆಕ್ಟ್ ಟು ಟೈಮ್, x ವಿತ್ ರೆಸ್ಪೆಕ್ಟ್ ಟು ಟೈಮ್, y ವಿತ್ ರೆಸ್ಪೆಕ್ಟ್ ಟು ಟೈಮ್, c ವಿತ್ ರೆಸ್ಪೆಕ್ಟ್ ಟು ಟೈಮ್. ಇನ್ಕ್ರೀಸ್. ಹಾಗಾದ್ರೆ ಇನ್ಕ್ರೀಸ್ ಆಯಿತು ಅಂದ್ರೆ ಏನಾಗ್ತಾ ಇದೆ? ಚೇಂಜ್. ಹಾಗಾದ್ರೆ ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ಡಿರೈವೇಟಿವ್ ಸಿಂಬಲ್ಸ್ ಅಲ್ಲಿ ಬರ್ಕೋತೀವಿ. ಹಾಗೆ ಈ ಕ್ವಾಂಟಿಟೀಸ್ಗಳು ಡಿಕ್ರೀಸ್ ಆದ್ರೆ ಏನು, ಡಿಕ್ರೀಸ್ ಅಂದ್ರೂ ಏನು? ನಥಿಂಗ್ ಬಟ್ ಚೇಂಜ್ ಅಂತಾನೆ. ಅವಾಗ ಏನ್ ಸಿಂಬಲ್ ಬರೀಬೇಕು? ಡಿ ಆರ್ ಬೈ ಡಿ ಟಿನೇ, ಡಿ ವಿ ಬೈ ಡಿ ಟಿ ದ ಸೇಮ್ ಥಿಂಗ್, ಡಿ ಎ ಬೈ ಡಿ ಟಿ ದ ಸೇಮ್ ಥಿಂಗ್, ಡಿ ಎಸ್ ಬೈ ಡಿ ಟಿ, ಡಿ ಎಚ್ ಬೈ ಡಿ ಟಿ, ಡಿ ಎಕ್ಸ್ ಬೈ ಡಿ ಟಿ, ಡಿ ವೈ ಬೈ ಡಿ ಟಿ, ನಥಿಂಗ್ ಬಟ್ ಡಿ ಸಿ ಬೈ ಡಿ ಟಿ. ಹಾಗಾದ್ರೆ when the quantity may increase or decrease, both are nothing but what? Change. These changes with respect to time factor ಹೌದಲ್ವಾ? change in any physical quantity with respect to time is called as rate measure ಅಂತ ಕರಿತೀವಿ ಮಕ್ಕಳ. what do you mean by rate measure ಅಥವಾ rate of change ಅಂತ ಕರಿತೀವಿ? change in any physical quantity with respect to time is called as rate of change. ಇನ್ನೊಂದ್ಸಲ ಕೇಳಿಸ್ಕೋಬೇಕು. change of any physical quantity with respect to time is called rate of change. ನಿಮಗೆಲ್ಲ ಗೊತ್ತಿದೆ, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ ವೆಲಾಸಿಟಿ ಅಂತ ಕರೆದಿದ್ದೀರಾ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಈಸ್ ಆಕ್ಸಲರೇಷನ್ ಅಂತ ಕರೆದಿದ್ದೀರಾ. ದಟ್ ಮೀನ್ಸ್
change in any physical quantity with respect to time is called rate of change, and measure of these rate of changes is called as rate measure ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ ಮಕ್ಕಳ? ಯಾವುದೇ ಒಂದು ಕ್ವಾಂಟಿಟಿ ಇನ್ಕ್ರೀಸ್ ಆದ್ರೂ ಆಗಲಿ ಡಿಕ್ರೀಸ್ ಆದ್ರೂ ಆಗಲಿ ಅದನ್ನ ಡಿರೈವೇಟಿವ್ ಸಿಂಬಲ್ ಅಲ್ಲಿ ಬರ್ಕೋಬೇಕು ವಿತ್ ರೆಸ್ಪೆಕ್ಟ್ ಟು ಯಾವ ಫ್ಯಾಕ್ಟರ್? ಟೈಮ್ ಫ್ಯಾಕ್ಟರ್. ರೈಟ್? ಒಂದು ಕ್ವಶನ್ ತಗೋತೀನಿ, ಗಮನ ಇಟ್ಟು ಕೇಳಿಸ್ಕೋಬೇಕು, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಪ್ಪ. ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನೀಟಾಗಿ ಗೊತ್ತಾಗುತ್ತೆ ನಿಮಗೆ. ಗೊತ್ತಾಯ್ತಾ ಇದು? ಓಕೆ, ಸೊ ದ ಕ್ವಶನ್ ಇಸ್ ವಾಟ್ ಇಸ್ ದ ಕ್ವಶನ್ ಸರ್? ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್. ಫೈಂಡ್ ದ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಸರ್ಕಲ್. ಏರಿಯಾ ಆಫ್ ಸರ್ಕಲ್, ಏರಿಯಾ ಆಫ್ ಸರ್ಕಲ್ ಪರ್ ಸೆಕೆಂಡ್ ಅಂತೆ, ಪರ್ ಸೆಕೆಂಡ್. ಬಟ್ ಇಲ್ಲೇನು ಕೇಳ್ತಾ ಇದೆ ನೋಡಿ, ವಿತ್ ದ ರೇಡಿಯಸ್. with the radius, when the radius, when with the radius r, with the radius r, when r is equal to, when r is equal to 4 centimeter. ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ತುಂಬಾ ಸಿಂಪಲ್ ಆಗಿದೆ, ಹೇಳ್ಕೊಡ್ತೀನಿ ನೋಡಿ. ಈ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ನಲ್ಲಿ ಈ ರೇಟ್ ಮೆಸರ್ ನಲ್ಲಿ ಪ್ರಾಬ್ಲಮ್ ಬಂದಾಗ ನೀವು ಏನೇನು ಐಡೆಂಟಿಫೈ ಮಾಡಬೇಕು ಅಂದ್ರೆ, ಫಸ್ಟ್ ನನಗೆ ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಜೊಮೆಟ್ರಿಕಲ್ ಫಿಗರ್ ಯಾವುದು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈಗ ನನ್ನ ಪ್ರಾಬ್ಲಮ್ ಅಲ್ಲಿ ಯಾವುದು ಜೊಮೆಟ್ರಿಕಲ್ ಫಿಗರ್? ಸರ್ಕಲ್ ತಾನೆ. ಸರ್ಕಲ್ ಅಂದ ತಕ್ಷಣ ಯಾವ್ಯಾವ ಬರುತ್ತೆ? ರೇಡಿಯಸ್ ಬರುತ್ತೆ, ಏರಿಯಾ ಬರುತ್ತೆ, ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ಬಟ್ ನನಗೆ ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಯಾವ್ಯಾವ ಡೇಟಾ ಕೊಟ್ಟಿದ್ದಾನೆ ನೋಡ್ಕೋಬೇಕು. ನೋಡಿ ಓದ್ಕೊಳ್ಳಿ. ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಯಾವ್ದಂತೆ? ಏರಿಯಾ. ಓಕೆ, ಏರಿಯಾ ಬಗ್ಗೆ ಮಾತಾಡಿದ್ದಾನೆ. ಯಾರ್ದು? ಸರ್ಕಲ್. ಪರ್ ಸೆಕೆಂಡ್ ವಿತ್ ಯಾವ್ದಂತೆ? ರೇಡಿಯಸ್. ಹಾಗಾದ್ರೆ ನಾವು ಡಿನೋಟ್ ಮಾಡ್ಕೋಬೇಕಾದ್ರೆ ಏರಿಯಾ ಮತ್ತೆ ರೇಡಿಯಸ್. ಏರಿಯಾಗೆ ಸಿಂಬಲ್ ಏನು ನೋಡಿ? ಲೆಟ್ ಬರ್ಕೋಣ. ಹಾಗಾದ್ರೆ ಸಿಂಬಲ್ ನೋಡ್ಕೋಣ. ಲೆಟ್ ಎ ಬಿ ದ, ಲೆಟ್ ಎ ಬಿ ದ ಏನು? ಎ ಅಂದ್ರೆ ಯಾವ್ದು ಕೊಡೋಣ? ಏರಿಯಾ. ಅಂಡ್ ಆರ್ ಸ್ಮಾಲ್ ಆರ್ ಯಾವ್ದು ಕೊಡೋಣ? ಆರ್ ಬಿ ದ, ನೀವೇ ಹೇಳಬೇಕು, ಆರ್ ಬಿ ದ ರೇಡಿಯಸ್, ರೇಡಿಯಸ್ ಆಫ್ ಸರ್ಕಲ್. ಮುಗೀತು. ಓಕೆ, ಮುಂದಕ್ಕೆ ಹೇಗೆ ಮಾಡ್ಕೋಬೇಕು? ಕ್ವಶನ್ ಕೇಳಿದ್ದಾರೆ, ಫೈಂಡ್ ದ, ಫೈಂಡ್ ಔಟ್ ಮಾಡ್ಬೇಕು ಯಾವ್ದನ್ನ? ರೇಟ್ ಆಫ್ ಚೇಂಜ್ ಆಫ್ ಏರಿಯಾ. ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಅಂದ್ರೆ ಡಿರೈವೇಟಿವ್ ಅಲ್ಲಿ ಬರೀಬೇಕು, ಪರ್ ಸೆಕೆಂಡ್. ಬಟ್ ಏನಂತ ಹೇಳ್ತಾನೆ? ವಿತ್ ದ ರೇಡಿಯಸ್. ಚೇಂಜ್ ಇನ್ ಏರಿಯಾ, ಚೇಂಜ್ ಇನ್ ಏರಿಯಾ ವಿತ್ ಯಾವುದು? ರೇಡಿಯಸ್. ಅಂದ್ರೆ ಸಿಂಬಲ್ ಏನಾಗುತ್ತೆ? ಚೇಂಜ್ ಇನ್ ಏರಿಯಾ ಅಂದ್ರೆ ಡಿ ಎ, ವಿತ್ ದ ರೇಡಿಯಸ್ ಅಂದ್ರೆ ಡಿ ಆರ್. ಈಸ್ ಕ್ವಶನ್ ಮಾರ್ಕ್ ವೆನ್ ಯಾವಾಗ ರೇಡಿಯಸ್ ಈಸ್ 4 ಸೆಂಟಿಮೀಟರ್ ಅಂದ್ರೆ ಆರ್ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್. ಮಕ್ಕಳಾಗಾದ್ರೆ ಏರಿಯಾಗೆ ಫಾರ್ಮುಲಾ ಇದೆಯಲ್ವಾ? ವಿ ನೋ ದಟ್. What is the area of the form? Area of the circle is A is equal to pi r square. ಇಲ್ಲಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಆರ್ ಮಾಡಬೇಕು. ಡಿನಾಮಿನೇಟರ್ ಅಲ್ಲಿ ಯಾವ್ದಿದೆ ನೋಡಿ? ಆರ್. ಯಾಕಂದ್ರೆ ಅವನು ವಿತ್ ದ ರೇಡಿಯಸ್ ಅಂತ ಕೇಳಿದ್ದಾನೆ, ಹಾಗಾಗಿ ಅವನೇನು ಕೇಳಿಲ್ಲ ಅಂದ್ರೆ ಟೈಮ್ ಫ್ಯಾಕ್ಟರ್ ಮಾಡ್ಕೋತಾ ಇದ್ದು. ರೈಟ್? ಸೊ ಡಿ ಎ ಬೈ ಡಿ ಆರ್ ಗೊತ್ತಿದೆ ಅಲ್ವಾ? ಇಸ್ ಈಕ್ವಲ್ ಟು ಪೈ ಇಂಟು ಪೈ ಕಾನ್ಸ್ಟೆಂಟ್ ಹಾಗೆ ಇಟ್ಕೊಂಡಿದ್ದೀನಿ, ಆರ್ ಸ್ಕ್ವೇರ್ ಪವರ್ ರಿಡ್ಯೂಸ್ ಮಾಡಿ 2r ಇಂಟು ಡಿ ಪವರ್ ರಿಡ್ಯೂಸ್ ಮಾಡೋದಕ್ಕೆ 2r ಆಯಿತು. ಆರ್ ವಿತ್ ರೆಸ್ಪೆಕ್ಟ್ ಆರ್ ಎಷ್ಟು ಬರುತ್ತೆ? 1. ಹಾಗಾಗಿ ಅದನ್ನು ಬರೆಯಲ್ಲ. ಓಕೆ, ಸಿಂಪ್ಲಿಫೈ ಮಾಡೋಣ. ಪೈ ಇಂಟು 2 ಇಂಟು ಆರ್ ಅಂದ್ರೆ ಎಷ್ಟು ಕೊಟ್ಟಿದ್ದಾನೆ? 4. ದಟ್ ಈಸ್ ಈಕ್ವಲ್ ಟು 8 ಪೈ. ಏರಿಯಾ ತಾನೆ, ಏರಿಯಾ ಯೂನಿಟ್ ಏನು? ಸೆಂಟಿಮೀಟರ್ ಸ್ಕ್ವೇರ್. ಪರ್ ಏನಂತ ಹೇಳಿದ್ದಾನೆ? ಪರ್ ಸೆಕೆಂಡ್. ದಿಸ್ ಈಸ್ ವಾಟ್ ಡಿ ಎ ಬೈ ಡಿ ಆರ್. ಗಾಟ್ ಮೈ ಪಾಯಿಂಟ್? ಗೊತ್ತಾಗ್ತಾ ಇದೆಯಾ? ಸೊ ನೋಡಿ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಾಗೆ ಸಪೋಸ್ ದ ಪ್ರಾಬ್ಲಮ್ ಈಸ್ when r is equal to 2 centimeter ಅಂತ ಕೊಟ್ಟ. ಸೇಮ್ ಲೆಟ್ a be the area and r be the radius of the circle. ನಾವೇನು ಕಂಡುಹಿಡಿಬೇಕು? ಚೇಂಜ್ ಆಫ್ ಏರಿಯಾ. ಚೇಂಜ್ ಆಫ್ ಏರಿಯಾ ಅಂದ್ರೆ ಡಿ ಎ ವಿತ್ ಯಾವುದು? ರೇಡಿಯಸ್ ಅಂದ್ರೆ ಡಿ ಆರ್. ಡಿ ಎ ಬೈ ಡಿ ಆರ್ ವೆನ್ ಯಾವಾಗ r is equal to 2 centimeter. ಓಕೆ, ನೋಡೋಣ ಮಕ್ಕಳ. r is equal to 2 centimeter ಅಂತ ಹೇಳಿದ್ದಾರೆ. ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಸೊ ಏರಿಯಾ ಫಾರ್ಮುಲಾ ಹಾಕ್ಬೇಕು. a is equal to pi r square. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಆರ್. ಯಾಕೆ ಇದು ವಿತ್ ರೆಸ್ಪೆಕ್ಟ್ ಟು ಆರ್ ಮಾಡ್ತಾ ಇದೀವಿ ಅಂದ್ರೆ ವಿತ್ ರೇಡಿಯಸ್ ಅಂತ ಕೇಳಿದ್ದಾರೆ. ಸೊ ಡಿ ಎ ಬೈ ಡಿ ಆರ್ ಪೈ ಕಾನ್ಸ್ಟೆಂಟ್, ಆರ್ ಸ್ಕ್ವೇರ್ ಪವರ್ ರಿಡ್ಯೂಸ್ ಮಾಡಿದ್ರೆ 2r ಇಂಟು ಆರ್ ವಿತ್ ರೆಸ್ಪೆಕ್ಟ್ ಟು ಆರ್ ಈಸ್ 1. ಸೊ ಪೈ ಇಂಟು 2 ಇಂಟು ಆರ್ ಜಾಗದಲ್ಲಿ ಎಷ್ಟು ಬರೆಯೋಣ? 2. ದಟ್ ಬಿಕಮ್ ವಾಟ್? 4 ಪೈ. ಅರ್ಥ ಆಗ್ತಾ ಇದೆಯಾ ಮಕ್ಕಳ? ಗೊತ್ತಾಗ್ತಾ ಇದೆಯಾ? ಇನ್ನೊಂದೆರಡು ಲೆಕ್ಕ ಮಾಡೋಣ, ನೋಡೋಣ, ಅಬ್ಸರ್ವ್ ಮಾಡಿ.
ಮಕ್ಕಳ ಕ್ವಶನ್ ಓದಿ. ನೆಕ್ಸ್ಟ್ ಕ್ವಶನ್ ಆಗಿ ಏನಂತ ಇದೆ, ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಇನ್ಕ್ರೀಸಿಂಗ್. ಯಾವ್ದೊಂದು ಇನ್ಕ್ರೀಸ್ ಆಗ್ತಾ ಇರೋದು, ರೇಡಿಯಸ್ ಅಟ್ ದ ರೇಟ್ ಆಫ್ 3 ಸೆಂಟಿಮೀಟರ್ ಪರ್ ಸೆಕೆಂಡ್. ಪರ್ ಸೆಕೆಂಡ್ ಅಂತ ಕೇಳಿದ್ದಾರೆ ಅಂದ್ರೆ ಟೈಮ್ ಸಂಬಂಧಪಟ್ಟಿದ್ದು. ಸೊ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 3 ಸೆಂಟಿಮೀಟರ್ ಪರ್ ಸೆಕೆಂಡ್. ಫೈಂಡ್ ದ ರೇಟ್ ಅಟ್ ವಿಚ್, ನೋಡಿ ಇಲ್ಲಿ ಅರ್ಥ ಮಾಡ್ಕೋಬೇಕು. ಫೈಂಡ್ ದ ರೇಟ್ ಅಟ್ ವಿಚ್ ಏರಿಯಾ ಆಫ್ ದ ಸರ್ಕಲ್ ಈಸ್ ಇನ್ಕ್ರೀಸಿಂಗ್ ವೆನ್ ದ ರೇಡಿಯಸ್ ಈಸ್ 10 ಸೆಂಟಿಮೀಟರ್. ಜಾಮೆಟ್ರಿಕಲ್ ಫಿಗರ್ ಯಾವುದು, ಸರ್ಕಲ್. ಯಾವ್ಯಾವ ಕ್ವಾಂಟಿಟಿ ಬಗ್ಗೆ ಮಾತಾಡಿದ್ದಾನೆ ಇಲ್ಲಿ, ಏರಿಯಾ ಬಗ್ಗೆ ಮಾತಾಡಿದ್ದಾನೆ, ರೇಡಿಯಸ್. ಹಾಗಾದ್ರೆ ಸಿಂಬಲ್ ಹೇಗೆ ಬರ್ಕೊಳ್ಳೋಣ, ಹಾಗಾದ್ರೆ ನೀವು ಹೇಳಿ. ಲೆಟ್ ಎ ಬಿ ದ ಏರಿಯಾ ಬರ್ಕೋಬೋದಪ್ಪ. ಲೆಟ್ ಎ ಬಿ ದ ಏರಿಯಾ ಅಂಡ್ ಇನ್ನೊಂದಿದೆ ಯಾವುದು, ಆರ್ ಬಿ ದ ರೇಡಿಯಸ್. ಆರ್ ಬಿ ದ ರೇಡಿಯಸ್ ಆಫ್ ಸರ್ಕಲ್. ಓಕೆ, ಈಗ ಬರೆಯೋಣ. ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಇನ್ಕ್ರೀಸಿಂಗ್. ರೇಡಿಯಸ್ ಆಫ್ ದ ಸರ್ಕಲ್ ಇನ್ಕ್ರೀಸಿಂಗ್ ಅಂದ್ರೆ ಏನು, ಡಿ ಆರ್ ಬೈ ಡಿ ಟಿ. ರೇಡಿಯಸ್ ಆರ್ ಅಂತ ಕೊಟ್ಟಿದ್ದೀವಿ. ರೇಡಿಯಸ್ ಇನ್ಕ್ರೀಸಿಂಗ್ ಅಂದ್ರೆ ಆಗ್ಲೇ ಇರುತ್ತಲ್ಲ, ಡಿ ಆರ್ ಬೈ ಡಿ ಟಿ ಇಸ್ ಈಕ್ವಲ್ ಟು ಏನಂತೆ, 3 ಸೆಂಟಿಮೀಟರ್ ಪರ್ ಸೆಕೆಂಡ್. ಫೈಂಡ್ ದ ರೇಟ್ ಅಟ್ ವಿಚ್ ಏರಿಯಾ ಆಫ್ ದ ಸರ್ಕಲ್ ಇನ್ಕ್ರೀಸಿಂಗ್. ಏರಿಯಾ ಅಂದ್ರೆ ಎ, ಇನ್ಕ್ರೀಸಿಂಗ್ ಅಂದ್ರೆ ಏನು, ಡಿ ಎ ಬೈ ಡಿ ಟಿ ಎಷ್ಟು ಇನ್ಕ್ರೀಸ್ ಆಯಿತು, ಕ್ವಶನ್ ಮಾರ್ಕ್. ವೆನ್ ದ ರೇಡಿಯಸ್ ಇಸ್ 10 ಸೆಂಟಿಮೀಟರ್, ಆರ್ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಇದು ತುಂಬಾ ಹುಷಾರಾಗಿ ಅರ್ಥ ಮಾಡ್ಕೋಬೇಕು. ವಿ ನೋ ದಟ್ ಏರಿಯಾ ಆಫ್ ದ ಫಾರ್ಮುಲಾ ಗೊತ್ತಿದೆ ಅಲ್ವಾ. ಏರಿಯಾ ಆಫ್ ದ ಸರ್ಕಲ್ ಈಸ್ ಪೈ ಆರ್ ಸ್ಕ್ವೇರ್. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಯಾವ್ದು ಮಾಡಬೇಕು, ಟಿ ಮಕ್ಕಳ. ಏನಾಯ್ತಾಗಾದ್ರೆ ಡಿ ಎ ಬೈ ಡಿ ಟಿ ಇಸ್ ಈಕ್ವಲ್ ಟು ಪೈ ಇಂಟು ಆರ್ ಸ್ಕ್ವೇರ್. ಫಸ್ಟ್ ಪವರ್ ರಿಡ್ಯೂಸ್ ಮಾಡಿ. ಪವರ್ ರಿಡ್ಯೂಸ್ ಮಾಡಿದ್ರೆ 2r ಇಂಟು ಆರ್ ಉಳ್ಕೊಳ್ಳುತ್ತೆ. 2r ಪವರ್ ರಿಡ್ಯೂಸ್ ಮಾಡಿದ್ದು. ಆರ್ ವಿತ್ ರೆಸ್ಪೆಕ್ಟ್ ಟು ಟಿ ಏನ್ ಬರಬೇಕು, ಡಿ ಆರ್ ಬೈ ಡಿ ಟಿ. ಓಕೆ, ದಟ್ ಈಸ್ ಈಕ್ವಲ್ ಟು ಪೈ ಇಂಟು 2 ಇಂಟು ಆರ್ ಅಂದ್ರೆ ಎಷ್ಟಿದೆ 10 ಇಂಟು ಡಿ ಆರ್ ಬೈ ಡಿ ಟಿ ಎಷ್ಟು ಕೊಟ್ಟಿದ್ದಾರೆ 3. ಮಕ್ಕಳು ಎಷ್ಟಾಯಿತು, 30 60 60 ಪೈ ಆಯಿತು. ಏರಿಯಾ ತಾನೆ, ಏರಿಯಾಗೆ ಏನು ಬರೆಯೋಣ, ಸೆಂಟಿಮೀಟರ್ ಸ್ಕ್ವೇರ್ ಪರ್ ವಾಟ್ ಸೆಕೆಂಡ್. ದಿಸ್ ಇಸ್ ವಾಟ್ ಡಿ ಎ ಬೈ ಡಿ ಟಿ. ಹಾಕ್ಬೋದ ಮಕ್ಕಳ, ಗೊತ್ತಾಗ್ತಾ ಇದೆಯಾ. ನೆಕ್ಸ್ಟ್ ಆಗಿ ನೋಡಿ, ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಇನ್ಕ್ರೀಸಿಂಗ್. ಕ್ವಶನ್ ಓದ್ಕೊಳ್ಳಿ, ನೀಟಾಗಿ ಬರುತ್ತೆ ನಿಮಗೆ. ಕ್ವಶನ್ ಓದ್ಕೊಳ್ಳಿ. ಓದ್ಕೊಂಡ್ರೆ ಕ್ವಶನ್ ನೋಡೋಣ. ಈಗ ಏನಂತ ಇದೆ, ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಇನ್ಕ್ರೀಸಿಂಗ್. ರೇಡಿಯಸ್ ಇನ್ಕ್ರೀಸ್ ಆಗ್ತಾ ಇದೆ. ಯಾವ ರೇಟ್ ಅಲ್ಲಿ, 0.7 ಸೆಂಟಿಮೀಟರ್ ಪರ್ ಸೆಕೆಂಡ್. ವಾಟ್ ಇಸ್ ದ ರೇಟ್ ಆಫ್ ಇನ್ಕ್ರೀಸ್ ಆಫ್ ಇಟ್ಸ್ ಸರ್ಕಂಫರೆನ್ಸ್. ಸರ್ಕಂಫರೆನ್ಸ್ ಎಷ್ಟು ಇನ್ಕ್ರೀಸ್ ಆಯಿತು ಅಂತ ಕೇಳ್ತಾ ಇದ್ದಾರೆ. ಜಾಮೆಟ್ರಿಕಲ್ ಫಿಗರ್ ಸರ್ಕಲ್, ಬಟ್ ಪ್ಯಾರಾಮೀಟರ್ ಯಾವಾಗ ಕೊಟ್ಟಿದ್ದಾರೆ, ರೇಡಿಯಸ್ ಮತ್ತೆ ಸರ್ಕಂಫರೆನ್ಸ್. ಬರ್ಕೋತಾ ಇದ್ದೀನಿ. ಲೆಟ್ ಆರ್ ಬಿ ದ ರೇಡಿಯಸ್ ಬರೀಬೋದಾ, ಆರ್ ಬಿ ದ ರೇಡಿಯಸ್ and C be the capital C be the circumference. ಈಗ ಡೇಟಾ ಬರ್ಕೋಣ. ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಇನ್ಕ್ರೀಸಿಂಗ್ ಅಂದ್ರೆ ಡಿ ಆರ್ ಬೈ ಡಿ ಟಿ. ಹೌದಾ, ಎಷ್ಟು ರೇಟ್ ಅಲ್ಲಿ, 0.7 ಸೆಂಟಿಮೀಟರ್ ಪರ್ ಸೆಕೆಂಡ್. ಸೆಂಟಿಮೀಟರ್ ಪರ್ ಸೆಕೆಂಡ್. ವಾಟ್ ಇಸ್ ದ ರೇಟ್ ಆಫ್ ಇನ್ಕ್ರೀಸ್ ಆಫ್ ಇಟ್ಸ್ ಸರ್ಕಂಫರೆನ್ಸ್ ಅಂದ್ರೆ ಏನು, ಡಿ ಸಿ ಬೈ ಡಿ ಟಿ. ಸರ್ಕಂಫರೆನ್ಸ್ಗೆ ಸಿ ಅಂತ ಕೊಟ್ಟಿದ್ದೀವಿ. ಇನ್ಕ್ರೀಸ್ ಆಫ್ ಅಥವಾ ಡಿಕ್ರೀಸ್ ಆಫ್ ಅಥವಾ ರೇಟ್ ಆಫ್ ಚೇಂಜ್ ಆಫ್ ಸರ್ಕಂಫರೆನ್ಸ್ ಅಂದ್ರೆ ಡಿ ಸಿ ಬೈ ಡಿ ಟಿ. ವಿ ನೋ ದಟ್ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಫಾರ್ಮುಲಾ ಏನು, ಸಿ ಇಸ್ ಈಕ್ವಲ್ ಟು 2 ಪೈ ಆರ್. ಒಪ್ಕೋತೀರಾ ಹಾಗಾದ್ರೆ, ಸಿ ಇಸ್ ಈಕ್ವಲ್ ಟು 2 ಇಂಟು ಪೈ, ಸಾರಿ ಡಿಫ್ರೆನ್ಶಿಯೇಟ್ ಮಾಡಬೇಕಲ್ವಾ, ಡಿ ಸಿ ಬೈ ಡಿ ಟಿ ಕಂಡುಹಿಡಿಬೇಕು. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ, ಡಿ ಸಿ ಬೈ ಡಿ ಟಿ ಇಸ್ ಈಕ್ವಲ್ ಟು 2 ಇಂಟು ಪೈ ಇಂಟು ಮಕ್ಕಳ ಆರ್ ಅಂದ್ರೆ ಏನಪ್ಪ. ಸೊ ಡಿಫ್ರೆನ್ಶಿಯೇಟ್ ಮಾಡೋಣ, ಸಾರಿ ತಪ್ಪು ಮಾಡಿದೆ. 2 ಪೈ ಇಂಟು ಆರ್ ವಿತ್ ರೆಸ್ಪೆಕ್ಟ್ ಟು ಟಿ ಏನಾಯಿತು, ಡಿ ಆರ್ ಬೈ ಡಿ ಟಿ. ಅದೇ ಆರ್ ವಿತ್ ರೆಸ್ಪೆಕ್ಟ್ ಟು ಆರ್ ಆಗಿದ್ರೆ 1 ಆಗೋದು, ಬಟ್ ಬೇರೆ ವಿತ್ ರೆಸ್ಪೆಕ್ಟ್ ಟು ಅದರ್, ಸೊ ಡಿ ಆರ್ ಬೈ ಡಿ ಟಿ. ಸೊ ದಿಸ್ ಬಿಕಮ್ 2 ಪೈ ಇಂಟು ಡಿ ಆರ್ ಬೈ ಡಿ ಟಿ ಗೊತ್ತಿದೆ ಎಷ್ಟಿದೆ, 0.7. ಸೊ 2 ಇಂಟು 0.7 1.4 ಪೈ ಸೆಂಟಿಮೀಟರ್ ಪರ್ ಸೆಕೆಂಡ್. ಇದು ಡಿ ಸಿ ಬೈ ಡಿ ಟಿ. ಅರ್ಥ ಆಗ್ತಾ ಇದೆ ನೋಡಿ, ಹಾಗೆ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಕ್ವಶನ್ ಬರೀತೀನಿ, ಅರ್ಥ ಮಾಡ್ಕೊಳ್ಳಿ, ಓದ್ತಾ ಇರಿ ಅದನ್ನ. ಎ ಸ್ಟೋನ್ ಈಸ್ ಡ್ರಾಪ್ಡ್ ಇಂಟು ಎ ಸ್ಟೋನ್ ಈಸ್ dropped into a quiet lake. ಕೀಪ್ ಕ್ವೈಟ್ ಅಂತ ಹೇಳ್ತೀವಲ್ಲ ಹಾಗೆ, ಕ್ವೈಟ್ ಲೇಕ್
Quite Lake. And waves moves in a circle at a speed of. And waves ಏನಾಗ್ತಾ ಇದಾವೆ, ಮೂವ್ ಆಗ್ತಾ ಇದಾವೆ, ವೇವ್ ಮೂವ್ ಆಗ್ತಾವಲ್ವಾ. ಅಂಡ್ ವೇವ್ಸ್ ಮೂವ್ಸ್ ಇನ್ ಎ ಸರ್ಕಲ್, ಯಾವ ಶೇಪ್ ಅಲ್ಲಿ, ಸರ್ಕಲ್, ಇನ್ ಎ ಸರ್ಕಲ್ at the speed of, at a speed ಸ್ಪೀಡ್ ಆಯ್ತು ಅಂದ್ರೆ ಏನಾಯ್ತು, ಜಾಸ್ತಿ ಆಗ್ತಾ ಇದೆ ಅಂತ. at a speed of 4 centimeter per second, 4 centimeter per second. at the instant ಅಂದ್ರೆ ಆ ಟೈಮ್ ಅಲ್ಲಿ, at the instant when the radius of the, ಕ್ವಶನ್ ಅರ್ಥ ಮಾಡ್ಕೊಳ್ಳಿ, radius of the circular wave is 10 centimeter. Circular wave is 10 centimeter. How fast is the enclosed area increasing? How fast is the enclosed area is increasing? ಏರಿಯಾ ಎಷ್ಟು ಇನ್ಕ್ರೀಸ್ ಆಯಿತು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಜಾಮೆಟ್ರಿಕಲ್ ಫಿಗರ್ ಯಾವ್ದು ನೋಡಿ ಮಕ್ಕಳ, ಜಾಮೆಟ್ರಿಕಲ್ ಫಿಗರ್ ಸರ್ಕಲ್ ಅಲ್ವಾ. ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಒಂದು ಲೇಕ್ ಒಳಗಡೆಗೆ, ಇಲ್ಲಿ ಗಮನ ಕೊಡಿ ಕೇರ್ಫುಲ್ ಆಗಿ, ವಾಟರ್ ಇರುತ್ತೆ, ಇಲ್ಲೆಲ್ಲ ವಾಟರ್ ಇರುತ್ತೆ. ಈಗೆಲ್ಲ ಏನು ಮಾಡಿದ್ರೆ ಒಂದು ಕಲ್ಲನ್ನು ಡ್ರಾಪ್ ಮಾಡಿದ್ದಾರೆ. ಕಲ್ಲಲ್ಲಿ ಯಾವ ಶೇಪ್ ಮೂವ್ ಆಗುತ್ತೆ, ಸರ್ಕ್ಯುಲರ್ ಶೇಪ್. ಸೊ ಹಾಗಾದ್ರೆ ಸರ್ಕ್ಯುಲರ್ ಶೇಪ್ ಅಲ್ಲಿ ಮೂವ್ ಆಗಬೇಕಾದ್ರೆ ರೇಡಿಯಸ್ ಆಫ್ ದ ಸರ್ಕಲ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ರೇಡಿಯಸ್ ಆಫ್ ದ ಸರ್ಕಲ್ ಜಾಸ್ತಿ ಆಗ್ತಾ ಇದ್ದಾಗೇನೆ ಏರಿಯಾನು ಏನಾಗುತ್ತೆ, ಜಾಸ್ತಿ. ಅವ್ರು ಅದನ್ನೇ ಹೇಳ್ತಾ ಇರೋದು. ಎ ಸ್ಟೋನ್ ಈಸ್ ಡ್ರಾಪ್ಡ್ ಇನ್ ಎ ಕ್ವೈಟ್ ಲೇಕ್, ಒಂದು ಲೇಕ್ ಒಳಗಡೆ ಎಸಿತಾ ಇದ್ದಾರೆ. ವೇವ್ಸ್ ಮೂವ್ಸ್ ಇನ್ ಎ ಸರ್ಕಲ್, ವೇವ್ಸ್ ಎಲ್ಲ ಯಾವ ತರ ಇದೆ, ಸರ್ಕ್ಯುಲರ್ ಶೇಪ್ ಅಲ್ಲಿ ಮೂವ್ ಆಗ್ತಾ ಇದಾವೆ. ಅಟ್ ಎ ಸ್ಪೀಡ್ ಆಯ್ತು ಅಂದ್ರೆ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಯಾವ ಜಾಸ್ತಿ ಆಗ್ತಾ ಇದೆ, ರೇಡಿಯಸ್ ಜಾಸ್ತಿ ಆಯ್ತು ಅಂತ ಹೇಗೆ ಬರೆಯೋದು, dr/dt. ಓಕೆ, ಈಗ ಬರೆಯೋಣ ಏನೇನು ಪ್ಯಾರಾಮೀಟರ್ ಇಲ್ಲಿ. ಲೆಟ್ ಆರ್ ಬಿ ದ ರೇಡಿಯಸ್, ಬರಿಬೋದಾ, ಲೆಟ್ ಆರ್ ಬಿ ದ ರೇಡಿಯಸ್ ಅಂಡ್ ಕ್ಯಾಪಿಟಲ್ ಎ ಬಿ ದ ಏರಿಯಾ. ಎರಡೇ ಪ್ಯಾರಾಮೀಟರ್ ಇರೋದು ಇಲ್ಲಿ. ಓಕೆ, ಡೇಟಾ ಬರ್ಕೋಣ ಮಕ್ಕಳ, ಡೇಟಾ ಬರ್ಕೋಣ. ವೇವ್ಸ್ ಮೂವ್ಸ್ ಇನ್ ಎ ಸರ್ಕಲ್ ಅಟ್ ಎ ಸ್ಪೀಡ್ ಆಯ್ತು ಅಂದ್ರೆ ಏನಾಗ್ತಾ ಇದೆ, ಜಾಸ್ತಿ. ಯಾವುದು, ರೇಡಿಯಸ್ ಜಾಸ್ತಿ ಆಯ್ತು ಅಂದ್ರೆ ಏನು, dr/dt is equal to 4 ಏನು ಕೊಟ್ಟಿದ್ದಾರೆ, ಸೆಂಟಿಮೀಟರ್ ಪರ್ ಸೆಕೆಂಡ್. ಹಾಗೆ ಓದಿ. ಅಟ್ ದ ಇನ್ಸ್ಟಂಟ್, ಆ ಟೈಮ್ ನಲ್ಲಿ, when the radius of the circular wave is 10 centimeter, radius of the circular wave is 10 centimeter ಅಂದ್ರೆ r is equal to 10 centimeter. how fast, ಎಷ್ಟು ಜೋರಾಗಿ, enclosed area is increasing, ಏರಿಯಾ ಎಷ್ಟು ಇನ್ಕ್ರೀಸ್ ಆಯಿತು. ಸಿಂಬಲ್ ಏನದಕ್ಕೆ, dA/dt is question mark. ಒಪ್ಪತ್ತೀರಾ ಮಕ್ಕಳ. ಸೊ ನಾವು ವಿ ಹ್ಯಾವ್ ಟು ಯೂಸ್ ಅ ಫಾರ್ಮುಲಾ ದಟ್, ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಮಕ್ಕಳ, ಗಮನ ಇಟ್ಟು ಕೇಳಿಸ್ಕೋಬೇಕು. ವಿ ಹ್ಯಾವ್ ಟು ಯೂಸ್ ಅ ಫಾರ್ಮುಲಾ ದಟ್ ಏರಿಯಾ ಆಫ್ ದ ಸರ್ಕಲ್. ವಾಟ್ ಇಸ್ ದ ಏರಿಯಾ ಆಫ್ ದ ಸರ್ಕಲ್, ಪೈ ಆರ್ ಸ್ಕ್ವೇರ್, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ, dA/dt is equal to ಪೈ ಇಂಟು ಆರ್ ಸ್ಕ್ವೇರ್ ಮಾಡಿದ್ರೆ 2r ಇಂಟು dr/dt. ಎಲ್ಲ ಡೇಟಾ ಗೊತ್ತಿದೆ. ಪೈ ಇಂಟು 2 ಇಂಟು ಆರ್ ಅಂದ್ರೆ ಎಷ್ಟು ಮಕ್ಕಳ, 10 ಇಂಟು dr/dt ಎಷ್ಟು ಕೊಟ್ಟಿದ್ದಾರೆ, 4. ಸೊ 4 40 80, ದಟ್ ಈಸ್ ಈಕ್ವಲ್ ಟು 80 ಪೈ. ಏರಿಯಾ ಆಗಿರೋದ್ರಿಂದ ಯೂನಿಟ್ ಏನು, ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ದಿಸ್ ಇಸ್ ಹೌ. ಗೊತ್ತಾಯ್ತಾ ನೋಡಿ, ಗೊತ್ತಾಗ್ತಾ ಇದೆಯಾ ಮಕ್ಕಳ. ದಿಸ್ ಇಸ್ ಆಲ್ ಅಬೌಟ್ ದಿ ಸರ್ಕಲ್ ಕಾನ್ಸೆಪ್ಟ್. ಸರ್ಕಲ್ ನಲ್ಲಿ ಹೇಗೆ ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂದ್ರೆ ಕೇಳಿಪ್ಪ.